ನಮ್ ನರಸಿಂಹರಾಜ್ ಇಂಟ್ರೊಡ್ಯೂಸ್ ಮಾಡ್ಕೊಡ್ತೀನಿ ನೋಡಿ ನರಸಿಂಹರಾಜು ಅಂತ ನಾನು ತಿನ್ನದ್ ನಮ್ಮನೆ ಅನ್ನ ಉಡೋದ್ ನಮ್ಮನೆ ಬಟ್ಟೆ ರೋಡಾಗ ಹೋಗಿರ್ತಾವೆಲ್ಲ ಒಂದೊಂದು ಮಾತು ಕೇಳ್ಕೊಂಡು ಜೀವನ ಮಾಡಬೇಕು. ಅಯ್ಯೋ ಈ ಪ್ರಪಂಚನೇ ಹಂಗಕ್ಕ. ನೀವು ಈ ಕಾಲ ಇದು ಒಬ್ಬೊಬ್ರು ದುಡ್ಡು ಖರ್ಚು ಮಾಡಕ್ ಆಗದಂಗೆ ಏನೇನು ವೇಸ್ಟ್ ಆಗಿ ಗಾಂಜಾ ಪಾಂಜಾ ಅಂತ ಇಂಥದ್ದು ಎಲ್ಲ ನೋಡಿ ಪಿಕ್ಚರ್ ಆಗಿ ಕುಡಿತಾರೆ. ಒಬ್ರಿಗೆ ಊಟನೇ ಇರಲ್ಲ. ಏನೋ ಭಗವಂತ ಸರ್ಕಾರದಿಂದ ಸೊಸೈಟಿಗೆ ಅಕ್ಕಿ ಕೊಡೋದಕ್ಕೇನೋ ಪರವಾಗಿಲ್ಲ, ಜೀವನ ಮಾಡ್ಕೊಂಡು ಕಾಲ ಹಾಕೊಂಡು ಹೋಗ್ಬೇಕು. ಅದಕ್ಕೆ ಏನ್ ಮಾಡಕ್ಕಾಗತ್ತ? ಮನಸ್ಸು ಹುಟ್ಟಿರೋದೇ ಒಂದ್ ದೊಡ್ಡ ತಪ್ಪು. ಬಿಡು, ಅಯ್ಯೋ ಬಿಡಕ್ಕ, ಇನ್ನೇನ್ ಮಾಡಕ್ಕಾಗತ್ತೆ? ಏನ್ ಮಾಡಕ್ಕಾಗತ್ ಬಿಡಿ. ಆಗ ದೇವ್ರ ಮೇಲೆ ಕರುಣಿನೇ ಇಲ್ಲ. ನಮ್ಮನ್ ಕರ್ಕೊಂಡ್ಬಿಟ್ಟಿದ್ರಿ, ನನ್ನ ಮಗಳನ್ ಕರ್ಕೊಂಡ್ಬಿಟ್ಟಿದ್ರೆ ಹೋಗ್ಬಿಡಿದೆ. ದೇವ್ರಿಗೂ ಅಯ್ಯೋ ಹಂಗೆಲ್ಲ ಅಂದ್ಕೊಂಡಂಗೆ ಹೋಗಂಗಿದ್ರೆ ಅದಕ್ಕೆ ಅಲ್ಲ, ಹಂಗ ಅಂದ್ಕೊಂಡಂಗೆ ಹೋಗಂಗಿದ್ರೆ ಎಲ್ಲ ಅವ್ರವ್ರಿಗೆ ಇಷ್ಟ ಬಂದಾಗ ಸತ್ ಹೋಗೋರು. ಹುಟ್ಟಾಗಿಂದ ಕಷ್ಟ 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 ಎಲ್ಲ. ಅವನ ಯಾರನ್ನ ಕಟ್ಕೊಂಡೆ, ಅವನು ಕಷ್ಟ. ಅವನಾದ್ಮೇಲೆ ಇವನ್ ಕಟ್ಕೊಂಡೆ, ಇವನಿಂದ ಕಷ್ಟ ಕಷ್ಟ ಕಷ್ಟ. ಯಾರವ ನೀನು? ಅವ್ವ ಅಕ್ಕ, ಜೀವನ ಆಗ್ಬೇಕು. ಅದಕ್ಕೆ ಯಾರಕ್ಕ ನೀನು? ವಿಷ ಕುಡ್ದ್ಬಿಟ್ಟಿದ್ದೀನಿ. ಅದಕ್ಕೆ ವಿಷ ಕುಡ್ದ್ಬಿಟ್ಟಿದ್ದೀನಿ. ಏನು ವಿಷ ಕುಡ್ದ್ಬಿಟ್ಟಿದ್ದೀನಿ. ಏನು ಆಗಲ್ಲ ಬಿಡ್ರಿ. ಇದು ಇದೆಂತದ್ದು ಇದನ್ ಮಾಡ್ಕೊಂಡ್ ಕುಡಿಬೇಕಾಯ್ತು. ಎಂತದ್ದು ಈ ಜೀರಿಗೆ ಕಾಫಿ ಮಾಡ್ಕೊಂಡ್ ಕುಡಿದ್ರೆ ಸರ್ ಹೋಗೋದು. ಇದು ಏನ್ ಕುಡಿದಿರೋದು? ಗಿಡ ಕೊಡಿ ಔಷಧಿ ಕುಡಿದ್ಬಿಟ್ಟಿದ್ದೀನಿ. ಈ ಗಿಡಕ್ಕೆ ಇದು ಅದೇ ಟೊಮೆಟೊ ಹಣ್ಣು ಬಾಳೆಹಣ್ಣು, ಅದು ಟೊಮೆಟೊ ಹಣ್ಣು ಬಾಳೆಹಣ್ಣು ಅದು ಎಣ್ಣೆ ಹೊಡೆದ್ರೆ ಎಣ್ಣಾಗ್ತಾವಲ್ಲ ಅದನ್ನ. ಅದೇನಾಗಲ್ಲ ಬಿಡಕ್ಕ. ಇದು ಅದೇನಿಲ್ಲ, ಗ್ಯಾಸ್ಟ್ರಿಕ್ ಕಂಟ್ರೋಲ್ ಆಗುತ್ತೆ ಅದ್ರಾಗ ಅಷ್ಟೇನ. ಇನ್ನ ಗದ್ದಿಗೊಡಿಯೋದು ಆಮೇಲೆ ಇದು ಎಂತದನ್ನ ಬೇರೆದು ಕುಡಿದು ಕಷ್ಟ. ಕಳ್ಳೆಲ್ಲ ತೂತ್ ಬಿದ್ಬಿಡ್ತವೆ. ಭತ್ತ ಕೊಡಿತಾರಲ್ಲ, ಭತ್ತ ಹೊಲ್ದಾಗ ಭತ್ತ ಬರಲ್ಲ, ಗದ್ದೆಗೆ. ಅಯ್ಯೋ ಗದ್ದೆಗೆ ಹೊಲ ಹೊಡಿತಾರಲ್ಲ, ಗದ್ದೆಗೆ ಭತ್ತಕ್ಕೆ. ಓ ಅದನ್ನ ಕುಡಿದ್ಬಿಟ್ಟಿದ್ದೀನಿ. ಸಾಯೋ ಟೈಮಾಗೆ ಲಾಡ್ ಸರಿ ನಿನ್ ಜೊತೆ ಮಾತಾಡ್ಬಿಡೋಣ. ನೀವ್ ಯಾರು ಹೇಳಿ? ಆಗ್ತಿಲ್ಲ, ಹೊಟ್ಟೆ ನೋವು. ನನ್ ಮಕ್ಳು ಕಟ್ಕೊಂಡಾರ ಅಚ್ಚುಕಟ್ಟಾಗ ಸಾಕ್ತಿದ್ರೆ ಎಲ್ಲ ಹಿಂಗೆ ಆಗೋದು. ಹೊಟ್ಟೆ ನೋವು. ಅಮ್ಮ ಅಲ್ಲೇ ನಿಮ್ಮ ಯಾರನ್ನ ನಿಮ್ಮ ಮಗಾರೋ ಯಾರನ್ನ ಇದ್ರು ಕೊಡಿ, ಅಲ್ಲಿ ಹೇಳ್ತೀನಿ. ಯಾರು ಇಲ್ಲ. ನಮ್ಮದ್ ಕಾರ್ ಐತೆ ತಾಂಬತ್ತೀವಿ. ಯಾರು ಹೇಳಿ ನೀವು? ನಾನಿಲ್ಲ. ನನ್ ಲಾಸ್ಟ್ ಸರಿ ನಿನ್ ಜೊತೆ ಮಾತಾಡ್ಬೇಕು ಅನಿಸ್ತು. ಲಾಸ್ಟ್ ಸರಿ ನಿನ್ ಜೊತೆ ಮಾತಾಡ್ಬೇಕು ಅನ್ನಿಸ್ತು. ನಾನ್ ಬದುಕಲ್ಲ. ಎಲ್ಲಿ ಇವಾಗ ಎಲ್ಲಿ ತಾಂಬರಕ್ಕಾಗತ್ತ? ಬಾಡ್ತರ್ಬೇಕಾ? ಬಾಡಲ್ಲ, ನನ್ ಬದುಕಲ್ಲ. ನಾನೆಲ್ಲ ಬಾಡ್ತಾ ಬಂದಂಗ. ರಕ್ತ ಬಂತು. ಯಾರು ಹೇಳಿ ನೀವು? ರಕ್ತ ಬಟ್ಟೆ ಎಲ್ಲ ರಕ್ತ ಆಗೋಯ್ತು. ನಾನ್ ಸಾಯ್ತಾ ಇದ್ದೀನಿ. ಓ ನಮ್ಮ ಕರ್ಮ. ಇಲ್ಲಿ ಮೇಲೆ ತೊಟ್ಟಿಗ್ತಾವ್ ನೀರು, ಮಳೆ ನಮ್ಮ ಮನೆಗೆ. ಏನಾಯ್ತಕ್ಕ ನಿನ್ಗೆ? ಲಾಸ್ಟ್ ಸರಿ ನಿನ್ ಜೊತೆ ಮಾತಾಡ್ಬೇಕು. ನಿನ್ ಜೊತೆ ಮಾತಾಡ್ಬೇಕು. ಅಯ್ಯ ಅದೇನ್ ಹೇಳ ಇಷ್ಟೊತ್ತಿಗೆ ನಿಮ್ ಮನೆ ತಗ ಬರೀವಲ್ಲ. ನಾನು ಎಲ್ಲಿಂಗ ಆಯ್ತೆ ಅಂದಿದ್ರು ಬಂದ್ಬಿಡಿವೆ ಇಷ್ಟೊತ್ತಿಗೆ. ಮಾತಾಡ್ಬೇಕು ಯಾರಿಗೆ ಮಾಡಿದ್ರೆ ಫೋನ್?
ನರಸಿಂಹ ನರಸಿಂಹರಾಜ ಯಾರು ನರಸಿಂಹರಾಜ ಹೇಳಿ ಯಾರು ಹೇಳಿ ನೀವು? ನಾನು ಲಲ್ಲಿ ಆ ನಾನು ಆ? ಲಲ್ಲಿ ಮನಸ್ಸಿಗೀಗ ಪರಮಾನಂದ. ನಿನ್ನಂತ ಚಿನಾಲೆರು, ಊರ್ದಿರ್ಗೆರು, ಕಳ್ಸು ಚಿನಾಲ್ ಮುಂಡರು ಇವತ್ತೇ ಹೊರಗೋದ್ರು ವತೇರಿಕೆ ನಾನು ಎಲ್ಲಾರ್ಗು ಇಡೀ ನಮ್ಮ ತುಮಕೂರು ಜಿಲ್ಲೆಯರಿಗೆಲ್ಲಾನು ಸಿಹಿ ಸುದ್ದಿ ಅಂಟಿಸ್ಬಿಡ್ತೀನಿ. ತಾಯಿನಾಕೆ ಹೋಗ್ ಹೋಗ್ ಹೋಗು. ನಾನು ಲಾಸ್ಟ್ ಆಸೆ ಇತ್ತು ನಿನ್ ಜೊತೆ ತಿರುಪ್ತಿಗೆ ಹೋಗ್ಬೇಕು ಅಂತ, ಅದ್ ನೆರವೇರ್ಲೇ ಇಲ್ಲ. ನನ್ನ ಬಾಳಲ್ಲಿ ನೆರವೇರ್ಲೇ ಇಲ್ಲ. ಹೋಗಲ್ಲಮ್ಮ ಹೋಗಮ್ಮ. ನನ್ನೇನು ಒಂದು ಮನೆಗೆ ಚಾಪೆನೆ ಆಗ್ಯಾವ, ನಮ್ಮ ಒಂದ್ ನಾಯಿ ಬಂದ್ ನನ್ ಮಗ್ಳ ಮನಿ ಕಂಡವ, ಒಂದು ಡ್ರಾಯರ್ ಇದಾವ ನನ್ನವು, ಒಂದು ನಿದ್ದೆ ಮಾಡಿದಿನ. ನೀನು ಮನೆ ಗುಡಿಸಿ ಗುಂಡಾಂತರಾಗ ಇವತ್ತಿನಿಂದ ನೋಡು ಸ್ವರ್ಗ ಲೋಕದ ನಿದ್ದೆ ಮಾಡ್ತೀನಿ. ನೀನ್ ಹಾಳಾಗ್ ಹೋಗು. ಅಮ್ಮ ರಕ್ತ ಬತ್ತೈತೆ ಅಂದ್ರೆ ರಕ್ತ ಬತ್ತೈತೆ ಫುಲ್ ಬಾಯೊಳಗಾಸಿಂದ. ರಕ್ತ ಬರ್ತೈತೆ ನೀನ್ ಮಾಡಿದ ಕರ್ಮ. ನಮ್ಮಂತ ಅಮಾಯಕರಿಗೆ ಎಷ್ಟಯ್ಯೋ ಅನ್ಸಿದ್ಯಾ ಈಗ ಒಂದು 2-3 ವರ್ಷದಿಂದ. ನಾನೇನಕ್ ಫೋನ್ ಮಾಡ್ದೆ ಗೊತ್ತಾ? ಓ ನಾನ್ ಮಾಡಿದ ತಪ್ಪಾಯ್ತು. ಓ ನಿನ್ ಜೀವನದಲ್ಲಿ ಬಂದು ನಿನಗೆ ಕೊಡ್ಬಾರ್ದು ಕಷ್ಟ ಕೊಟ್ಟಿದ್ದೀನಿ. ವಿಕ್ರಮ್ ರಾಜ್ ಕೊಟ್ಟಂತ ಕಷ್ಟ ಕೊಟ್ಟಲ್ಲವ ನೀನು. ನಿನ್ ನಾಲಿಗೆ ಉಳ್ಬಿದ್ದು ಹೋಗ. ನೀನ್ ಇನ್ನ ರಕ್ತ ಕಕ್ಕೊಂಡು ಹೊರಗೋಗು. ನನ್ಗೆ ಎಷ್ಟು ಅಯ್ಯೋ ಅನ್ಸಿದ್ಯಾ? ಸಾಯ್ಬೇಕಾರೆ ಎರಡೆರಡು ಒಳ್ಳೆ ಮಾತಾಡು. ಹೋಗಿ ಬಾ, ಹೋಗವ ಹೊರಗೋಗು, ಹೊರಗೋಗು ಅಷ್ಟೇ. ಕ್ಷಮಿಸಿದ್ದೀನಿ ಅಂತ ಹೇಳು. ಏನಂತ ಕ್ಷಮಿಸಿದ್ದೀನಿ? ಏನೋ ನೀನ್ ಮಾಡಿದ್ದು ನೀನ್ ಹಣೆ ಬರ ನೀನ್ ಅನ್ಭವಿಸಿದ್ಯಾ. ಸಾಯ ಕಾಲದಾಗ ಕ್ಷಮಿಸಿದ್ದೀನಿ ಅಂತ ಹೇಳ್ಬಿಡು. ಹೇಳಿದೀನಿ ಕ್ಷಮಿಸಿದೀನಿ. ಇನ್ ಮುಂದಾದ್ರೂ ಅಚ್ಚುಕಟ್ಟಾಗಿ ಎಲ್ಲಾನ ಒಂದು ಏನೋ ಪ್ರಾಣಿನ ಪಕ್ಷಿನಾಗ ಹುಟ್ಟಿ ಒಳ್ಳೆ ಜೀವನ ಮಾಡ್ಕೊಂಡು ಹೋಗು. ನೀನ್ ಸ್ವರ್ಗದಾಗ ಅಚ್ಚುಕಟ್ಟಾಗಿ ನಿಮ್ದೇ ಹೊರಗೋಗು ಅಷ್ಟೇ. ಒಂದೇ ಒಂದ್ ಕೊನೆ ಆಸೆ ಐತೆ. ಅದೇ ದುಡ್ಡಿಂದಲ್ಲ ಕಾಸಿಂದಲ್ಲ, ನೆರವೇರ್ಸ್ಕೊಡ್ತೀಯಾ? ಇಲ್ಲ, ನಾನು ಇಲ್ಲಿ ಮಳಿತಾ ಇದ್ದೀನಿ ನಮ್ಮೂರಾಗ. ಈಗ ಬೇಡ, ನಾನ್ ಸತ್ತೋದ್ಮೇಲೆ ನೆರವೇರ್ಸ್ಕೊಡ್ತೀಯಾ? ಆಯ್ತವ ಆಯ್ತು. ಏನ್ ಗೊತ್ತಾ, ನನ್ನ ಹೆಣಕ್ ಬಂದ್ ತಾಳಿ ಕಟ್ಬಿಡು ನೀನು. ನನ್ನ ಹೆಣಕ್ ಬಂದ್ ತಾಳಿ ಕಟ್ಬಿಡು ನೀನು. ನಾನು ಸುಮಂಗಲಿಯಾಗಿ ಸಾಯ್ಬೇಕು. ಹೆಣಕ್ಕೆ ಸುಮ್ಕೆ ನಾಟಕ ನನ್ನ ಗುಂಡಿ ಒಳಗೆ ಕೇಳ್ಕೊಂಡು ನನ್ನ ಸಹಾಯಕ ಮಾಡಿದ್ಯಾ? ನಾನು ನಮ್ಮ ಮನೆ ತಾವ ಹೆಣ ಇಟ್ಕೊಂಡಿರ್ತಾರಲ್ಲ, ಓ ಅವಾಗ ಬಂದ್ ನನ್ ಒಳಗೆ ತಾಳಿ ಕಟ್ಬಿಡು. ಅವಾಗಂತೂ ಕಟ್ಟಿಲ್ಲ, ಹಂಗೆ ಎಲ್ಲ ಮೋಸ ಮಾಡ್ದೆ. ಎಲ್ಲ ಆಗಿದಾಗೋಯ್ತು ನನ್ನ ಹಣೆ ಬರ. ಆಯ್ತಮ್ಮ ಎಲ್ಲಿ ಬರ್ಬೇಕು ಹೇಳು? ಮನೆ ಹತ್ರ ಬಾ. ನಾನ್ ನೋಡಿಲ್ಲ. ನಾನು ತೋಟದ ಮನೆಗೆ ವಿಷ ಕೊಡ್ತಿದ್ದೀನಿ, ಎಲ್ಲಾರ್ಗು ಹೇಳ್ಬಿಡು. ನಾನ್ ನೋಡಿಲ್ಲ ನಿಮ್ ಮನೆ ಎಲ್ಲೇ ಐತೋ, ನಿನ್ನೂ ನೋಡಿಲ್ಲ ನಾನು. ಅಯ್ಯೋ, ಅವಾಗ ಬತ್ತಿದ್ದಲ್ಲ ಮಾಡಕ್ಕೆ. ಮುಚ್ಚೆ ಬಾಯಿ. ಇನ್ನು ನೀನ್ ನೋಡೋ, ನನಗೆ ಅದು ಸುದ್ದಿ ಸಾಯವಾಗಲೂ ಅದು ಸುದ್ದಿ ಹತ್ಬೇಡ ನನಗೆ. ನಾನು ಹೋಗ್ತಾ ಇದ್ದೀನಿ. ಬಾಯ್ ಅಂದ್ರೆ ಬಾಯ್. ಹಲೋ ನೀರ್ ಮಣ್ಣು ಮಾಡ್ಬೇಕು. ಆಮೇಲೆ ಅದು ಇದಂತದ್ದು ಅಡಿಗೆ ಮನೆದು, ಆಮೇಲೆ ಬೆಡ್ರೂಮ್ದು ಇಂಗ್ರಿಸ್ಬೇಕು ಅಷ್ಟೇ, ಇನ್ನೇನಿಲ್ಲ. ನೀರ್ ಮಣ್ಣು ತೆಗಿಬೇಕು. ನಾನು ಅದೆಲ್ಲ ಹೇಳ್ತಾ ಇರೋದು. ಅವರು 4 ಚೆಕ್ ಕೊಟ್ಟು 2 ಲಕ್ಷ ದುಡ್ಡು ಇಸ್ಕೊಂಡ್ ಬಂದಿದ್ದೀರ. ಅವ್ರು ನನ್ನ ಹತ್ರಕ್ಕೆ ಬಂದವ್ರೆ. ಏನ್ ಹೇಳ್ಬೇಕು ಹೇಳ್ರಿ? ಯಾರು? ನಾನ್ ಲಲ್ಲಿ. 2 ಲಕ್ಷ ಚೆಕ್ ಕೊಟ್ಟು ಇಸ್ಕೊಂಡ್ ಚೆಕ್ ಕೊಟ್ಟು ನೀನು ಅವ್ರ ಕಾರ್ ಹಿಡ್ಕೊಂಡು 2 ಲಕ್ಷ ಇಸ್ಕೊಂಡ್ ಬಂದಲ್ಲ ಮೊನ್ನೆ. 15-20 ನಿಮ್ಮ ಯಜಮಾನ್ರ ದುಡ್ಡು ಇಸ್ಕೊಂಡು ಹೋದ್ರು. ಮನೆ ಕಟ್ಟಬೇಕು, ದೊಡ್ಡ ಹೆಂಡತಿ ಕಟ್ಟಿಸ್ಕೊಡ್ತೀನಿ ಅಂತ ನನ್ನ ಹತ್ರ ವಿಷಯ ಬಂದೈತದು. ನೋಡ, ಈಗ ನಾನು ಹೇಳ್ದಂಗೆ ಕೇಳಿ ನೀನು. ಈ ಪ್ರಾಬ್ಲಮ್ ಎಲ್ಲ ಸಾಲ್ವ್ ಮಾಡ್ತೀನಿ. ನೀನು ವಿಶಾಲಕ್ಕಂಗೆ ಡೈವರ್ಸ್ ಕೊಟ್ಬಿಟ್ಟು ಬಂದು ನನ್ನ ಜೊತೆಗಿರು.
ನಿನ್ನ ಹೆಸರಿಗೆ ಒಂದು ಮನೆ ಕಟ್ಟಿಸಿ ನಾನು ಬರೀ ಇದು ಮಾಡ್ಕೊಂಡು ಇಲ್ಲಿ ಮಂತಕ್ಕೆ ಬರೋರ್ನ ಗಿರಾಕಿಗಳನ್ನ ಮೇಂಟೈನ್ ಮಾಡ್ಕೊಂಡು ದುಡ್ಡು ಪಡ್ಡು ಕಲೆಕ್ಷನ್ ಮಾಡ್ಕೊಂಡು ಇವರು ಅಷ್ಟೇ. ನಿಮ್ಮ ಮಿಂಟ್ರಿ ಗುಟ್ಟಿನ ಮುಂದೆ ಇಲ್ಲಿ ಯಾರ ಜನವೇ ನಾನು ತಲೆ ಹಿಡ್ಕಟ್ಟವಲ್ಲ ನೀನ್ ತಾಯಿನ ಹಾಕಿ ನಿಮ್ಮ ತುಳ್ಳಿ ನಾ ತುಣ್ಣೆ ಅಕ್ಕ ನಾವ್ ಇವ್ ನಮ್ಮ ತುಳ್ಳ ಹಾಕ್ಯ ಅವನ ಯಾವನ ಬಂದ ಬೇಲಿ ಒಳಗೆಲ್ಲ ತೋರಾಡ್ತೀನಿ ನಿಮ್ಮ ತುಳ್ಳ ಹಾಕಿ ನಾನು ಇದು ಮಾಡ್ಕೊಂಡಿದ್ರ ನೀನ್ ತಾಯಿನ ಹಾಕಿ ಅದಾರ ನಿನ್ ತಾಯಿನ ಏನು ತುಳ್ಳಿನ ತುಣ್ಣೆ ಅಕ್ಕ ಬರೀ ಇಂಥವ್ರು ಫೋನ್ ಮಾಡಿದೆ ನನಗೆ. ಏಯ್ ನೀನು ಅವಳು ಡೈವರ್ಸ್ ಕೊಟ್ಬಿಟ್ಟು ಬಾ ನನ್ ಮನೆ ಅದಕ್ಕೆ ನೀನು ಹೋಗೋ ಗಿರಾಕಿಗಳನ್ನೆಲ್ಲ ನಾನು ನೆನ್ಸ್ಕೊಂಡ್ಕೊಳ್ಳೋಣ ಎಷ್ಟೇನು ಹೋದ್ರು ಅಂತ. ಏಯ್ ನೀನು ಅವ್ರದ್ದು ದುಡ್ಡು ಆಮೇಲೆ ಒಳ್ಳೆ ಕಲೆಕ್ಷನ್ ಆಗುತ್ತೆ, ನಿನ್ಗೂ ಅದೇನು ಕಮಿಷನ್ ಕೊಡ ಅಲ್ಲಿ ಒಟ್ಟ ನೀನು ಆ ಮನೆಗೆ ಹೋಗ್ಬಾರ್ದು. ನನ್ನ ಜೊತೆಗೆ ನಾನು ಹೆಂಡತಿ ಅಂತ ನನ್ನ ಜೊತೆಗೆ ಇರಬೇಕು ನೀನು ನಮ್ಮ ಮನೆಗೆ. ಫೋನ್ ಮಾಡ್ತಾರೆ ಖಾಲಿ ಇದೆಯಾ ಇವತ್ತು, ಲಲಿತಾ ಅವ್ರು ಖಾಲಿ ಇದಾರ ಅಂತಂದ್ರೆ ಇವತ್ತಿಲ್ಲ ನಾಳೆಕಿದ್ದಾರೆ ಅಂತ ಅವ್ರದ್ದು ಅಪಾಯಿಂಟ್ಮೆಂಟ್ಗಳು ತಗೊಬೇಕು. ಗಂಡು ನಂಗೆ ಇರ್ಬೇಕಷ್ಟೇ ನೀನು. ಎಲ್ಲ ನಿಮ್ದೆಲ್ಲ ಉದ್ದಕ್ಕೂ ಅದೇ ಬಾಳ್ ನಿಮ್ಮವು. ನಿಂದಿನ್ನೇನೋ ನಿಂದು ಅದೇ ಈಗ ಕೈ ಕಾಲು ಹಿಡ್ಕೊಂಡು 2 ಲಕ್ಷ ರೂಪಾಯಿ ಇಸ್ಕೊಂಬಂದವ್ರಿಗೆ ನಾಮ ಇಕ್ಕಿ ಮನೆ ಕಟ್ಟಿಸಿ ಅರ್ಧ ಬರ್ಧ ಈಗ ನಿಲ್ಸಿಲ್ವಾ ನೀನು ಬಾಳೆ ಅಷ್ಟು. ಹಲೋ ಯಾಕೆ ಗಡ್ಲೇನ ಆಯ್ತ್ರಿ ನಿಮ್ದು? ಹಲೋ ಏನ ಮಾತಾಡಿವ್ರೆ? ನಾವು ಯಡಿಯೂರಪ್ಪ ಮಾತಾಡ್ತಾ ಇರೋದು. ಯಡಿಯೂರಪ್ಪ ಮುಖ್ಯಮಂತ್ರಿ ಮಾತಾಡ್ತಾ. ಹಲೋ ಹಲೋ ಹೇಳಿ ಸ್ವಾಮಿ. ಏನಪ್ಪ ಬಸ್ ಯಾರು ನೀವು? ಬಳ್ಳಾಪುರ ನರಸಿಂಹರಾಜ್ ಮಾತಾಡ್ತಾ ಇರೋದು. ಸ್ವಾಮಿ ನೀವು ಏನಯ್ಯ ಯಡಿಯೂರಪ್ಪ ಅಂತ ಹೇಳಿದ್ರು ಗೊತ್ತಾಗ್ತಿಲ್ಲ ನೀನು? ಅದೇ ನಮ್ಮೂರಾಗೆ ಮುನ್ಸಿಪಲ್ ಕೆಲಸ ತಗೋರಲ್ಲ ಯಡಿಯೂರಪ್ಪ ಅವರ. ಏನಯ್ಯ ಮುಖ್ಯಮಂತ್ರಿ ಇದ್ ರೀತಿ ಮಾತಾಡ್ತಾರೆ? ಯಾರಿಗೆ ಫೋನ್ ಮಾಡಿಕೊಟ್ಟಿದ್ದು? ಯಾರು ಬರಲಿ ಫೋನ್ ಯಾರು ಮಾಡ್ಕೊಟ್ಟಿದ್ದು? ನಾನು ನಮ್ಮೂರಾಗ ಒಬ್ರು ಮುನ್ಸಿಪಲ್ ಕೆಲಸ ಹೋಗ್ತಾರೆ ಸ್ವಾಮಿ ಯಡಿಯೂರಪ್ಪ ಅಂತ ಅವರು ಅಂತಿದ್ದು. ಏನಯ್ಯ ನೀನು ದೇಶದಲ್ಲೆಲ್ಲ ಫೇಮಸ್ ಆಗಿದೆ ನೀನು, ಆದ್ರೂ ನಿನಗೆ ಫೋನ್ ಮಾಡಿ ಮಾತಾಡಿದ್ರು ಏನ್ ಈ ತರ ಮಾತಾಡ್ತೀಯ? ಮುಖ್ಯಮಂತ್ರಿ ಯಡಿಯೂರಪ್ಪರ ಇಲ್ಲಾರು ಏನು ಕನಸಿನಲ್ಲಿ ಬರ್ಬೇಕ ನಿನಗೆ? ಆಯ್ತು ಸ್ವಾಮಿ ಮುಖ್ಯಮಂತ್ರಿಗಳೇ ಸಂಕ್ರಾಂತಿ ಅದೆಂತದ ಹಬ್ಬ ಯಾವ ಹಬ್ಬ ಏನು ಅಂತ ನಿನಗೆ ಗೊತ್ತಿಲ್ಲ? ಏನು ಬರೀ ಸುಳ್ಳು ಹೇಳ್ಕೊಂಡು ತಿರುಗ್ತೀಯ? ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯ ಮುಖ್ಯಮಂತ್ರಿ ಸ್ವಾಮಿಗಳು ಯಡಿಯೂರಪ್ಪರ. ಆಯ್ತಪ್ಪ ತುಂಬಾ ಖುಷಿ ಆಯ್ತು. ಮತ್ತೆ ಏನ್ ಮಾಡ್ಕೊಂಡಿದ್ದೀಯ ನೀನು? ನಾನಿಲ್ಲಿ ಎಲ್ಲ ಒಂಚೂರು ಇದು ಅಂಗಡಿ ಕೇಂದ್ರ ತರಕಾರಿ ಮಾರ್ಕೊಂಡಿದ್ದೀನಿ ಸ್ವಾಮಿ. ಹೌದಾ? ನಮ್ಮ ಯಾರು ಇಲ್ಲಿ ನಮ್ಮ ಹುಡುಗ ಹೇಳ್ದ ಬಳ್ಳಾಪುರ ನರಸಿಂಹರಾಜು ಅಂದ್ಬಿಟ್ಟು ಅವನು ಕಾಮಿಡಿಗಳೆಲ್ಲ ತುಂಬಾ ಚೆನ್ನಾಗಿದೆ ನೋಡಿ, ಅವನು ಫೋನಲ್ಲಿ ಯಾವ ರೀತಿ ಮಾತಾಡಿದ್ದಾನೆ ಅಂತ ಹೇಳಿದ್ರು. ನಾನು ಎಲ್ಲ ಕೇಳ್ದೆ, ನಾನು ರಾತ್ರಿ ಎಲ್ಲ ಕೇಳಿದೆ. ಅಲ್ಲೇ ವಯಸ್ಸಾಯ್ತೆ ಜೋರಾಗಿ ಮಾತಾಡಕ್ ಹೋಗ್ಬೇಡಿ, ಆರೋಗ್ಯದ ಕಡೆ ಗಮನ ಕೊಡಿ ಯಡಿಯೂರಪ್ಪರೇ ಸ್ವಾಮಿ. ಆಮೇಲೆ ನಮ್ಗೆ ಹೇಳಿದ್ರು, ಹೇಳೋದು ನಾವು ಹೇಳಿದ್ವಿ. ಅವರು ಯಾರವರು ಅವ್ರಿಗೆ ಫೋನ್ ಮಾಡ್ಕೊಡಿ ಅಂತ ಕೇಳಿದ್ವಿ. ಬೆಳಿಗ್ಗೆಯಿಂದ ಮಾಡಿದ್ರು ಫೋನ್ ಎತ್ತನವಲ್ಲ ನೀ ಯಾಕಪ್ಪ ನೀನು? ಏನಪ್ಪ ಅವ್ರಿವ್ರು ಅಭಿಮಾನಿಗಳು ಮಾಡ್ತಾ ಇರ್ತಾರೆ, ನೇಮ್ ಮಾಡ್ತಾರೆ. ಅವು ಅದೇ ಊರ್ ದನಕ ದೊಡ್ಡಬೋರೇಗೌಡ ಅನ್ನಿಸ್ಕೊಂತಾರೆ ಅಂತಲ್ಲ. ಹಲೋ ಊರ್ ದನಕ ದೊಡ್ಡಬೋರೇಗೌಡ ಅಂತಲ್ಲ. ನಾನ್ ಇಲ್ಲಿ ಇಕ್ಕದು ಅಲ್ಲಿ ತಗೊಂಡೋಗ್ ಕೊಡೋದು, ಅಲ್ಲಿ ಇಕ್ಕದು ಇಲ್ಲಿ ತಗೊಂಡ್ ಕೊಡೋದು. ಅದ್ರಾಗೆ ನನಗೆ ನರೆ ಕೂದಲು ಬಂದ ಯಡಿಯೂರಪ್ಪರೇ. ಹೌದಾ? ಇನ್ನೇನಪ್ಪ ಸಮಾಚಾರ? ಯಡಿಯೂರಪ್ಪರೇ ನಾನು ಫಾರಿನ್ಗೆ ಹೋಗಿದ್ದೆ ಒಂದ್ಸರಿ, ಅಲ್ಲೂ ನೋಡಿದ್ಮೇಲೆ ಅಲ್ಲೂ ಹೇಳಿದ್ರು ಈಗ ಬಳ್ಳಾಪುರ ನರಸಿಂಹರಾಜು ಆಡಿಯೋ ಇದೇನು ಕೇಳಿ ಅಂತ. ನಾಲ್ಕು ಕೇಳಲಿಲ್ಲ, ಇಲ್ಲಿ ಬೆಂಗಳೂರು ಬಂದು ಕೇಳ್ದೆ ನಾನು. ಫಾರಿನಾಗೂ ಮಾತಾಡಿರಾ? ಫಾರಿನಾಗ ಯಾರೋ ಒಬ್ಬ ಕನ್ನಡದವನು ಇತ್ರವನು ತುಮಕೂರು ಹತ್ರ ಗುಬ್ಬಿ ಅವನು ಇರ್ಲಿ ಬಿಡಿ ಅಂತ ಅಲ್ಲೆಲ್ಲ ಎಲ್ಲನ ಮಾತಾಡ್ಕೊಳ್ಳಿ ಏನೋ ನಮ್ ಮನೆ ಬಾರ್ ಹೆಂಗೈತು ಹಂಗ ಆಗ್ಲಿ. ಇನ್ನೂ ಯಾರು ನಮ್ಮನ್ನ ಒದೆ ಕೊಟ್ಟಿಲ್ಲ, ಯಾರನ್ನ ಚೆನ್ನಾಗಿ ಬಿಗ್ಗತಕನ. ನೀವು ಚೆನ್ನಾಗಿ ಇಂಪ್ರೂವ್ ಆಗ್ಬೇಕು, ಒಳ್ಳೆ ಕಾರ್ಯಕ್ರಮಕ್ಕೆಲ್ಲ ಹೋಗ್ಬೇಕು. ನೀವು ಒಳ್ಳೆ ಕಾರ್ಯಕ್ರಮಕ್ಕೆ ಹೋದ್ರೆ ಪಂಚಗಳಿಲ್ಲ ಉಟ್ಕೊಳಕ್ ಎಲ್ಲ ಹೊರದೋಗ್ಯವೆ. ಪಂಚಲ್ ಯಾಕೆ ಹೋಯ್ತೀಯ? ಜಡ್ಡಿಲೇ ಹೋಗು. ನಾಯಿ ಕಡಿತಾವಲ್ಲ ಸ್ವಾಮಿ. ನಾಯಿ ಏನ್ ಕಡಿತಾವೆ? ಮನುಷ್ಯ ನೀನ್ ಕಡಿದ್ರೆ ನಾಯಿನೇ ಸತ್ತೋಗ್ಬಿಡುತ್ತಲ್ಲ. ಇನ್ನೇ ಸ್ವಾಮಿ ಇದು ಎದ್ಮಕ್ಕೆ ಬಂದೆ, ಇದು ಕೆರೆಗಡಿಗೆ ಹೋಗಿಲ್ಲ, ಕೆರೆಗಡಿಗೆ ಹೋಗ್ತಾ ಇದ್ದೀನಿ. ಕೆರೆಗಡಿಗೆ ಯಾಕೆ ಹೋಯ್ತೀಯ? ಕೆರೆಗಡಿಗೆಲ್ಲ ಹೋಗ್ಬೇಡ, ಜಾರ್ಗಿರ್ ಬಿದ್ರೆ ಆಮೇಲೆ ಮುಗೀತು ಕತೆ. ಆಯ್ತು. ಇದಂದ್ರ ಮದುವೆಗೆ ಎಣ್ಣೆ ಇಲ್ವಂತ ಮಗನ್ ಮದುವೆ ಮಾಡಿದೆ ಅಂತಲ್ಲ? ಎಲ್ಲ ಹೇಳ್ದ ಸ್ವಾಮಿ, ವಾಟ್ಸಾಪ್ ಮಾಡ್ದು ಕೊರೋನಾ ಬೇರೆ ಅಂತ ಅಂದ್ರಲ್ಲ. ಅದಕ್ಕೆ ನಾವು ನಿಮ್ಮನ್ನು ಭೇಟಿ ಮಾಡಕ್ ಆಗಲ್ಲ, ಅದಕ್ಕೆ ಫೋನಲ್ಲಿ ಮಾತಾಡ್ತಾ ಇರೋದು. ಆಯ್ತು ಯಡಿಯೂರಪ್ಪರೇ, ಇನ್ನೇನ್ ಸ್ವಾಮಿ ಸಮಾಚಾರ? ನಮ್ಮನ್ನೇ ಸಮಾಚಾರ ಕೇಳ್ತೇನಪ್ಪ, ಎಲ್ಲ ನೀನ್ ಹೇಳ್ಬೇಕು. ನೀನೆಲ್ಲ ಫೇಮಸ್ ಆಗಿದೆಯಲ್ಲ. ಏನ್ ಫೇಮಸ್ ಆಯ್ತು? ಎಲ್ಲ ಹಳೆ ಬಟ್ಟೆ, ಹಳೆ ಪಂಚೆ ಎಲ್ಲ ಹಳೇದ್ ಹಾಕಬೇಕು. ಈಗ ತಂದೆ ತಾಯಿ ಹಳೇದಾಗ್ಬಿಟ್ರು ಅಂತ ಅಂದ್ಬಿಟ್ಟು ಗುಜರಿಗೆ ಹಾಕ್ಬಿಡ್ತೀವ? ಖಂಡಿತ ದೊಡ್ಡ ಮಾತು ಸ್ವಾಮಿ. ತಂದೆ ತಾಯಿ ಹಳೆಯರಾದ್ರು ಅಂದ್ರೆ ಅವ್ರು ಸೇವೆ ಮಾಡಿದ್ರೆ ಅವನು ಏನೋ ಮುಕ್ತಿ ಹೊಂದದು ಅಂತ. ಹಂಗಾಗಿ ನಮ್ದು ಅಲ್ಪ ಸೇವೆ ಮಾಡಿದ ತಂದೆ ತಾಯಿ ಇದ. ಈಗ ಪುಣ್ಯ ಸ್ಥಳಗಳಿಗೆ ಹೋಗಿ ದರ್ಶನ ಮಾಡ್ಕೊಂಡ್ ಬರ್ತೀನಿ ಸ್ವಾಮಿ. ಹಳೇದನ್ನ ನೆನ್ಕೋಬೇಕು, ಹಳೆ ಬಟ್ಟೆ ನೆನ್ಕೋಬೇಕು ಅಂತ ಅಂದ್ರೆ ಇವಾಗ ಅವಾಗ ಕುಡಿತಿದ್ದೆ ವಿಪರೀತ. ಅವಾಗ್ಲೂ ಹಳೇದ್ ನೆನ್ಸ್ಕೋಬೇಕು, ಅದನ್ನ ಕುಡಿಬಾರ್ದು. ನೆನೆಸ್ಕೊಂಡ್ರೆ ಇವಾಗ ತಂದೆ ತಾಯಿ ಬರ್ತಾರ, ಎಲ್ಲ ಹೋದ್ರು, ಅವ್ರನ್ನ ನೆನ್ಪಲ್ಲಿ ಇಟ್ಕೋಬೇಕು. ಆಯ್ತು ಸ್ವಾಮಿ.
ಪೂಜೆ ಮಾಡ್ಬೇಕು. ಭಿಕ್ಷಾ ಪಿತೃಪಕ್ಷ ಬಂದಾಗ ಅವ್ರಿಗೆ ಏನೇನ್ ಇಕ್ಬೇಕು ಎಲ್ಲ ಇಕ್ಬೇಕು, ಪೂಜೆ ಮಾಡ್ಬೇಕು ನೀವು. ಆಯ್ತು ಸ್ವಾಮಿ. ಮತ್ತೆ ಎಲ್ಲಿ ಎಲ್ಲಿ ಎಲ್ಲಿದ್ದೀರಾ ಇವಾಗ ನೀವು? ನಾವು ಇಲ್ಲಿ ಗುಂಸಿ ಸರ್ಕಲ್ ಆಗಿದ್ದೀವಿ ಸ್ವಾಮಿ. ಅಲ್ಲೇನ್ ಮಾಡ್ತಾ ಇದ್ರ? ಇಲ್ಲಿ ಒಂಚೂರು ಒಡವೆ ಬಿಡಿಸ್ಬೇಕಾಯ್ತು, ಬಂದಿದ್ದೇವೆ ಸ್ವಾಮಿ. ಒಡವೆ ಅಂತ ಕಡೆ ಅಡೆ ಇಟ್ಟಿದ್ರು. ಅವ್ನು ಕುಮಾರಸ್ವಾಮಿ ಹೇಳಿದ್ನಲ್ಲ, ಮಾಡಿದ್ನಲ್ಲ, ಅಪ್ಪ ಮಕ್ಕಳ ಸರ್ಕಾರದಲ್ಲಿ ನಿಮಗೆಲ್ಲ ಒಡವೆ ಬಿಡಿಸ್ಕೊಡ್ತೀನಿ ಅನ್ನಲ್ಲ, ಬಿಡಿಸ್ಕೊಟ್ನ? ಅವ್ರು ಕಿತ್ಕೊಟ್ರು. ತಲೆ ಕೂದ್ಲು ಇಲ್ವಲ್ಲ, ಎಲ್ಲಿಂದ ಕಿತ್ಕೊಡ್ತಾನ ಅವನು? ತಲೆ ಕೂದ್ಲು ಇಲ್ಲ. ಸರಿ ಆಯ್ತು, ಒಳ್ಳೇದಾಗ್ಲಿ. ನೀನು ಈ ತರ ಮಾಡಿ. ಒಳ್ಳೇದು. ನಿಮ್ಮ ಆಶೀರ್ವಾದ ಇರ್ಲಿ ಸ್ವಾಮಿ. ಸರಿ, ನೀವು ಆರೋಗ್ಯ ಕಾಪಾಡಿ. ಎಲ್ಲರೂ ಜಾಸ್ತಿ ಕೊರೋನಾ ಇರೋ ಜಾಗಗಳಿಗೆ ಹೋಗ್ಬೇಡಿ, ವಯಸ್ಸಾಯ್ತೆ. ನಮ್ಮದು ಬಿಡಿ. ನೀವು ಮುಂದುವರಿಯುವಂತ ಜನಗಳಿದ್ದೀರಿ. ನೀವು ಮತ್ತೆ ಎಲ್ಲ ಮಾಡ್ಬೇಕು. ಸೋಬಕ್ಕ ಇದಾರೆ, ನಮ್ಮನ್ನ ನೋಡ್ಕೊಂತಾರೆ. ಆಯ್ತು ಸ್ವಾಮಿ, ಆಯ್ತು. ಇಡೋಣ ಸ್ವಾಮಿ. ಸರಿ ಆಯ್ತು. ಮತ್ತೆ ಫೋನ್ ಮಾಡ್ದಪ್ಪ. ತಿನ್ನದ್ ನಮ್ಮನೆ. ಹಲೋ ಹಲೋ, ಹೇಳಿ. ಯಾರು ಫೋನ್ ಮಾಡಿದ್ರಲ್ಲ, ಅದಕ್ಕೆ ನಾವು ಮಾಡುದು. ನೆನ್ನೆ ಬಂದು ಬ್ರಾಯ್ಲ ಕಿತ್ತಾಕ್ ಹೋಗಿದ್ಯಲ್ಲ, ನಿನ್ ಬಂದ್ ಕೊಡ್ಸ್ಬೇಕು ಅಂತ ಏನ್ ಗೊತ್ತಾಗಲ್ವ ನಿಂಗೆ? ರಾನಾ? ನಾವಿಲ್ಲ, ಇದು ತುಂಬ ಬೆಂಗಳೂರಿಗೆ ಹೋಯ್ತು. ಬೆಂಗಳೂರಿಗೆ ಬಂದ ಡ್ಯಾನ್ಸ್ ಆಡಕ್ ಬಂದಿದ್ದಲ್ಲ ಕ್ಲಬ್ಗೆ. ಕ್ಲಬ್ ಇಲ್ಲ ಹೇಳಿ, ಯಾವ್ದೋ ರಾಂಗ್ ನಂಬರಿಗೆ ಮಾಡ್ತೀರಾ? ರೈಟ್ ನಂಬರ್ಗೆ ಮಾಡಿದೀನಿ. ಇಲ್ಲ ಯಾವ್ದೋ ರಾಂಗ್ ನಂಬರ್. ನಮ್ದು ಇದು ಬಳ್ಳಾಪುರ. BN ನರಸಿಂಹರಾಜು, ಲೇಟ್ ನರಸಿಯಪ್ಪ, ತುಮಕೂರು ತಾಲೂಕ್, ತುಮಕೂರು ಜಿಲ್ಲೆ. ರಾಂಗ್ ನಂಬರಿಗೆ ಮಾಡಿದ್ರು. ಕಾಯ್ತು ಆಯ್ತ್ರ ಅಕ್ಕ? ಕಾಯ್ತು ಆಯ್ತ್ರ ಅಕ್ಕ? ರಾತ್ರಿ ನಿದ್ದೆ ಬಂತ ನಿಂಗೆ? ರಾತ್ರಿ ನಿದ್ದೆ ಬಂತ ನಿಂಗೆ? ಯಾಕೆ? ನಂಗ್ ರಾತ್ರಿ ಎಲ್ಲ ನೀನ್ ಡ್ಯಾನ್ಸ್ ಆಡ್ದಲ್ಲ ನನ್ನ ಜೊತೆಗೆ. ಯಾವ್ದೆಲ್ಲ ಆಡಿದ್ರೆ ನೋಡಿ ಡ್ಯಾನ್ಸ್. ನಮ್ದು ನಾವಲ್ಲ, ನಾವು ಶಿವನ ದೇವ್ರಿ ಅಂತ ಮುದ್ರಿಕೆ ಮನೆ ಕಂಡಿದ್ವಿ. ನಾವೆಲ್ಲ ಡ್ಯಾನ್ಸ್ ಆಡಕ್ ಅನ್ನೋದು. ಅಲ್ಲ, ನಾವು ಎಲ್ಲ ಡ್ಯಾನ್ಸ್ ಆಡೋದಲ್ಲ ಇದ್ರಲ್ಲಿ, ಕ್ಲಬ್ ಅಲ್ಲಿ. ಯಾವ್ದೋ ಕನಿಷ್ಠನಾಗ ಇರ್ಬೇಕು ನೋಡಿ. ನಾವಿಲ್ಲ, ಖಂಡಿತ ಇಲ್ಲ. ಇಲ್ಲ, ಖಂಡಿತ ಇದೆ. ಖಂಡಿತ ಇಲ್ಲ ಅಕ್ಕ, ಖಂಡಿತ ಇದೆ. ಫುಲ್ ಇದೆ ಬೆಳಗ್ಗೆ ಅಲ್ಲ ಇದು ಅಕ್ಕ. ನಾವು ಯಾವ್ದೋ ನಂಬರಿ ಮಾಡಿದ್ರೆ ನೋಡಿ. ಇಲ್ಲ, ನಾವು ನೋಡು ಯಾರಿಗೂ ಮಾಡಿಲ್ಲ. ಗೊತ್ತಾಯ್ತಾ? ನೀನು ನಮ್ಮ ಯಜಮಾನ್ರು BN ನರಸಿಂಹರಾಜು, ನಾನು ಎಳ್ಳೆ ಹೆಂಡತಿ ಅವ್ರಿಗೆ. ಇಲ್ಲಿ ರಾತ್ರಿ ಎಲ್ಲ ಬರೇಕೆ ಆಚೆ ಹಾಕಿವ್ರು. ನಿಮ್ಮ ತುಲ್ಲಾಗಿರ್ಲಿ ಏನ್ಕೆ ಅಂದ್ರೆ ಸುಮ್ಮನೆ ಉಣ್ಣಾಕೆ. ನೋಡು ಅಂದ್ರೆ ನಿಮ್ ಹೆಸರಲ್ಲಿ ನಾನು ಇಲ್ಲಿ ದೇವಸ್ಥಾನದಲ್ಲಿ ಅರ್ಚನೆ ಮಾಡಿಸ್ತಾ ಇದೀನಿ. ಕಡೆ ಶ್ರಾವಣ ಸೋಮವಾರ ಅಲ್ವಾ, ಅದಕ್ಕೆ. ಯಾವ ದೇವಸ್ಥಾನ? ಇಲ್ಲಿ ವೀರಭದ್ರ ಸ್ವಾಮಿ ದೇವಸ್ಥಾನದಲ್ಲಿ. ಆರ್ಡರ್ ಟೇಬಲ್ ಮಾಡ್ಕೊಂಡಿದ್ವಲ್ಲ ನಾವು. ಯಾವಾಗ? ಅಲ್ಲ ಎಂತದು, ಅದೇನ್ ಮಗ ಮಾಡೋದು? ಹುಡುಗರು ಮಾಡಿದ್ವಲ್ಲ, ಅದೆಂತದು? ಬ್ಲಾಕ್ ಲಿಸ್ಟ್ ಹಾಕ್ಸಿದ್ರ ಅಂದ್ರೆ? ಬ್ಲಾಕ್ ಮಾಡಿದ್ವಲ್ಲ ನಾವು. ಬೇರೆ ನಂಬರ್ ಇಂದ ಮಾಡಿದೀನಿ. ಇವತ್ತು ಕಡೆ ಶ್ರಾವಣ ಸೋಮವಾರ ಅಲ್ವಾ, ನಿಮ್ಮ ಹೆಸರಲ್ಲಿ ನಾನು ಅರ್ಚನೆ ಮಾಡಿಸ್ತಾ ಇದ್ದೀನಿ. ನಿಮ್ಗೆ ಒಳ್ಳೇದಾಗ್ಲಿ, ನಿಮ್ಗೆ ಚೆನ್ನಾಗಿರ್ಲಿ ಅಂತ. ಅಂದ್ರೆ ಯಾವ ದೇವಸ್ಥಾನದಾಗ ಅಕ್ಕ? ವೀರಭದ್ರ ಸ್ವಾಮಿ ದೇವಸ್ಥಾನ, ಅಳ್ಳೂರು. ನಿಮ್ಮ ಆರೋಗ್ಯದಾಗ ಏನ ಏರುಪೇರು ಐತೆ ಚೆಕ್ ಮಾಡಿ ಹೇಳಿ ಮೊದ್ಲು. ಇಲ್ಲ ಅಂದ್ರೆ ನಾನ್ ನಿನ್ ತುಂಬಾ ಪ್ರೀತಿಸ್ತಾ ಇದ್ದೀನಿ. ನಿಮ್ಮನ್ ಬಿಟ್ಟು ನನ್ ಬದುಕಲ್ಲ ಅಂದ್ರೆ ನಾನು ಯಾಕೆ ಈ ತರ ಅನ್ಸ್ಕೊಂತಿದ್ಯ ನೀನು? ಇದು ಬ್ಲಾಕ್ ಮಾಡಿದ್ವಲ್ಲ, ಅದ್ ಹೆಂಗ್ ಮಾಡಿದ್ರಿ? ಅದು ಬ್ಲಾಕ್ ಅನ್ನಾಗ್ಲಿ ವೈಟ್ ಅನ್ನಾಗ್ಲಿ, ನೀನ್ ನನಗ್ ಲವ್ ಮಾಡ್ತೀಯ ಇಲ್ವ ಹೇಳು ಅಂದ್ರೆ. ಎಲ್ಲ ಇದು ನಾವು ಆರೋಗ್ಯವಾಗಿದ್ದೀವೇನೋ ಅಂತ ಇದು ಮಾಡ್ಬೇಕಾಯ್ತು, ಪ್ರಾರ್ಥನೆ ಮಾಡ್ಬೇಕಾಯ್ತು ದೇವ್ರನ್ನ. ಯಾರು ಆರೋಗ್ಯವಾಗಿರೋದು? ನಿಮ್ದು. ನಾನು ಅದೆಲ್ಲ ಇರ್ಲಿ. ಈಗ ನೀನ್ ನಮ್ಮ ಮನೆ ಹತ್ರ ಬರ್ತೀಯ ಈಗ? ಇಲ್ಲ, ಇಲ್ಲಿ ನಾವು ಇದು ಇವಾಗಿನ್ನ ಹಾಸಿಗೆ ಹಾಕಿ ಮನೆಗೆ ಅಂತ ಇದ್ದೀವ್ರಿ. ಆಮೇಲೆ ಇದು ಸಣ್ಣಗ್ ಬೇರೆ ಮಳೆ ನೀರು ಆಯ್ತು ಈಚೆ ಕಡೆಗೆ ಹೋಗಕ್ಕೆ. ಆಮೇಲೆ ಆಫ್ ಮಾಡಿಬಿಡಿ, ದೇವ್ರ ಪ್ರಾರ್ಥನೆ ಮಾಡಿ ಒಳ್ಳೇದಾಗಲ್ಲ. ಏನು ಆಗಲ್ಲ ಇದ್ರಾಗೆ. ನನ್ ಮಗಳು ಮಾತಾಡ್ತಾಳೆ. ಇದ್ರಾಗೆಲ್ಲ ಏನು ಆಗಲ್ಲ. ಹಲೋ ಅಂಕಲ್. ಏನಮ್ಮ? ಎಂತಕ್ಕೆ ಊಟ ಆಯ್ತಾ?
ಏಂತಕ್ ಊಟ ಆಯ್ತಾ ಅಂದ್ರೆ ನಮ್ಮ ಮನೆಗೆ ಊಟ ಆಯ್ತು ಊಟ ಮಾಡಿ ಮನೆಗೆ ನಿಮ್ಮ ಅಮ್ಮಗೆ ಒಂದು ಬುದ್ಧಿ ಹೇಳಿ. ನಮ್ಮ ಅಮ್ಮ ಅಳ್ತಾ ಐತೆ ಬನ್ನಿ. ನಿಮ್ಮ ಅಮ್ಮ ಅಳ್ತಾ ಐತೆ, ಬನ್ನಿ ಮನೆ ತಕ್ಕೆ. ಇದೇನ ಡ್ರಿಂಕಿಂಗ್ಸ್ ಮಾಡ್ತಾರ? ಕೇಕ್ ತಗೊಂಡ್ ಬನ್ನಿ. ಅಲ್ಲ ಡ್ರಿಂಕ್ಸ್ ಮಾಡ್ತಾರ ನಿಮ್ಮ ಅಮ್ಮರು? ಇಲ್ಲ. ಅದೇ ದೇವ್ರ ಪ್ರಾರ್ಥನೆ ಮಾಡ್ತೀನಿ ಅಂತಾರೆ, ಗೋಳಾಡ್ತಾರೆ. ಆಲೆ ಮಾಡೈತೆ ದೇವ್ರ ಪ್ರಾರ್ಥನೆ. ಮತ್ತೆ ಗೋಳಾಡ್ತಾವ್ರೆ ದೇವ್ರ ಅಂತ ಯಾವ ಕೇಳ್ಕೆ ಅಂತಾರೆ? ಗೋಳಾಡ್ತಿ ಯಾಕೆ ಅಂತಾರ ಅಥವಾ ಅದೇನೋ ಅರ್ಚನೆ ಕೇಳ್ಕೆ ಅಂತಾರ? ನೀವ್ ಬರ್ಲಿಲ್ಲ ಅಂತ ಹೇಳ್ತಾ ಇದ್ ಕೂತ್ಕೊಂಡ್ ದೇವ್ರ ಮನೆಯಲ್ಲಿ. ನಾನ್ ನೋಡೇ ಇಲ್ವಲ್ಲಮ್ಮ ನಿಮ್ಮನ್ನ. ನೀವು ನಿಮ್ಗೆ ನೋಡು ಸಣ್ಣ ಮಗ ನಿಮ್ಮನ್ನ ಬೈಬಾರ್ದು. ನಿಮ್ಮನ್ನ ನೋಡೇ ಇಲ್ಲ ನಾನು. ನಮ್ಮ ಮನೆಯಲ್ಲಿ ಏಯ್ ನೋಡು ನನಗೆ ರೇಗಿಸ್ಬಾರ್ದು. ನಾನು ಹೆಂಗಿದ್ದೀನಿ ನೋಡು. ಟೂರಿಗೆಲ್ಲ ಹೋಗಿದ್ವಲ್ಲ ಮೈಸೂರಿಗೆಲ್ಲ. ನಾನು ಹೆಂಗಿದ್ದೀನಿ ಹೇಳು. ದಪ್ಪಗೆ ಚಿನ್ನದ ಮಾಲೆ ಹಾಕೊಂಡು ಕಿವಿಗೂ ಬಂದಿದ್ರಲ್ಲ. ಎಷ್ಟೇ ಕ್ಲಾಸ್ ಓದ್ತಾ ಇದ್ದೀಯ ನೀನು? 3ನೇ ಕ್ಲಾಸು. ನೀನು ಓದೋ ಕಡೆ ಜ್ಞಾನ ಕೊಡು. ನಿಮ್ಮ ಅಮ್ಮಗೆ ಯಾವ್ದಾರ ಪಾಯ್ಸಣ ಈಗ ಸಾಯ ಹಾಕ್ಬಿಡು. ಅಂದ್ರೆ ಹಲೋ ಹಲೋ, ನಾನು ತುಂಬಾ ಸ್ನಾನ ಮಾಡ್ಕೊಂಡು ಲೆಗ್ ಸೋಪ್ ಹಾಕೊಂಡು ಎಲ್ಲ ಮೈ ಕೈ ಎಲ್ಲ ತಿಕ್ಕೊಂಡಿದೀನಿ. ಹಲೋ ಹಲೋ, ನಾನಿವತ್ತು ಲೆಗ್ ಸೋಪ್ ಹಾಕೊಂಡು ಮೈ ಕೈ ಎಲ್ಲ ತಿಕ್ಕೊಂಡಿದೀನಿ. ವಾಸನೆ ನೋಡ್ಬಿಟ್ಟು ಇವತ್ತು ಇಬ್ರು ರೊಮ್ಯಾನ್ಸ್ ಮಾಡೋಣ ಬನ್ನಿ ಅಂದ್ರೆ. ಸ್ನಾನ ಮಾಡಿದ್ರೆ ಮುದ್ದೆನೋ ಅದು ಮುದ್ದೆ ಸಾಂಬಾರ್ ಮಾಡಿ ಬಿಸಿ ಊಟ ಮಾಡಿ ಮನೆಗಳವ ನೀನು ನಮ್ಗೆ ಏನು ಫೋನ್ ಮಾಡಿದ್ಯಾ? ಆ ತರ ಅಲ್ಲ ಅಂದ್ರೆ ಸುಮ್ಮ ಮಾಡಮ್ಮ. ಹಲೋ ಹಲೋ ಹಲೋ, ಬರ್ತೀಯ ಇಲ್ವೋ ನೀನು? ರೋಡಾಗ ನಿಂಗೆ ಏನು ಆಕ್ಸಿಡೆಂಟ್ ಆಗು ಸಾಯಲ್ವಲ್ಲೋ ಲೋಪ ಸೋಳೆ ಮಗನೇ. ನಮ್ಗೆ ಯಾಕಾಗ್ತೈತೆ? ನಿಂಗ್ ಲಕ್ಕವನು ಹೊಡಿಲಿಲ್ವಲ್ಲ ಇಡ್ ದಿವಸ ಆದ್ರೂ. ನನ್ನ ಇಷ್ಟ ಅಯ್ಯೋ ಅನ್ಸ್ಕಂತಿಯಲ್ಲ ನಿನ್ಗೆ. ನಾನೇನ ಅನ್ಸಿದ್ದೀನಕ್ಕ. ಮತ್ತೀಗ ನನ್ ಯಾಕೆ ಬಾ ನಿನ್ನ ಹತ್ರ ದುಡ್ಡು ಕೇಳದ್ನ ಕಾಸು ಕೇಳದ್ನ ಕೇಳ್ತಿರೋದ್ ನೀನ್ ಸಾಮಾನ್ ತಾನೆ ನಾನು. ಇದು ನಮ್ಗೆ ನಾವೇನು ಅಂಗಡಿ ಸಾಮಾನ್ ತಗೊಂಡು ಸೀದಾ ಬಂದ್ಬಿಡ್ತೀವ್ರಿ. ನಮ್ಗೆ ಏನಕ್ ಬೇಕು ಇನ್ನೊಂದು? ನಾವ್ ಸೀದಾ ಬಂದು ಇಬ್ಬರು ರೋಡಾಗ ಹಾಕಿ ಬಂದು ಮನೆ ಸೇರ್ಕೊಂಡ್ಬಿಡ್ತೀವಿ. ಸಣ್ಣ ಬೇರೆ ಕಾಣಲ್ಲ ನಮ್ಗೆ. ಅಂಗಡಿ ಸಾಮಾನ್ ಅಲ್ಲ, ನಿನ್ ಸಾಮಾನು. ಅನ್ನ ತಿನ್ನ ಬಾಯಿಗೆ ಅದೇನ ಮಾತಾಡ್ತೀಯ? ನನ್ಗೇನ್ ಗೊತ್ತಾ ಅಂದ್ರೆ, ನೀನು ಅಷ್ಟು ಅಪ್ಪುಗೆ ಅಷ್ಟು ಗುಂಡುಗೆ ಇದೆಯಲ್ಲ, ನಿನ್ ಸಾಮಾನು ನೀನ್ ಎಷ್ಟು ಚೆನ್ನಾಗಿರ್ಬೇಕು, ಎಷ್ಟು ಉದ್ದ ಇರ್ಬೇಕು ಅಂತ ನೋಡ್ಬೇಕು ಅಂತ ಆಸೆ ಅಷ್ಟೇನೆ. ಈ ನಿಮ್ಮ ಅಕ್ಕಪಕ್ಕ ಯಾವ ಕುದುರೆ ಕತ್ತೆಗಳಿಲ್ವಾ? ನೀನು ಅದಕ್ಕಿಂತ ಚೆನ್ನಾಗಿ ಇದೆಯಲ್ಲ ಅಂದ್ರೆ. ಹಲೋ, ಆಯ್ತು. ಏನಾಯ್ತು? ಬೆಳಿಗ್ಗೆ ಮಾಡಿ. ಬೆಳಿಗ್ಗೆ 8 ಗಂಟೆ ಹೊಡೆದಿ ಬರ್ತೀನಿ. ಬೆಳಿಗ್ಗೆ ಇಲ್ಲ, ಗಲಾಟೆ ಶುರುವಾತ್. ಆಯ್ತು. ಅಲ್ಲ ನೋಡಿ, ತಿರ್ಗಾ ಮಾಡ್ತೀನಿ ನಾನು. ನರಸಿಂಹಸ್ವಾಮಿ ಮೇಲೆ ಆಣೆ, ನಿಮ್ ಮನೆ ಹಾಳಾಗೋಗದ್ ಕಟ್ ಮಾಡಿದ್ರೆ. ಇಲ್ಲ ಚಾಪೆ. ಹಲೋ, ಚಾಪೆ ಏನ್ ಚಾಪೆ? ಆಚೆ ಕಡೆ ಬೇಡ, ಆಚೆ ಕಡೆ ಮನಿಕೋ ಅಂತವ್ರ. ನಮ್ಮವ್ವ ಪರ್ಕೆ ಬೇಡ, ಸೀದಾ ನಮ್ಮಂತಾಗ ಬಂದ್ಬಿಡು. ಪರ್ಕೆ ನಮ್ಮಮ್ಮ ಅಲ್ಲ, ನೀ ಸೀದಾ ನಮ್ಮಂತಾಗ ಬಂದ್ಬಿಡು.